ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಶ್ರೀ ಪ್ರಸನ್ನ ಗಣೇಶ್ ದೇವಸ್ಥಾನ ಹತ್ತಿರ ಇದ್ದೀನಿ ರೀ. ಇವತ್ತೇನದಲ್ಲ ವಿಶೇಷವಾದಂತಹ ಹಿಂದೂ ಸಮ್ಮೇಳನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಾರ್ರಿ. ಬರ್ರಿ ಹೆಂಗಾಗ್ತದೆ ಏನೇನಾಗ್ತದೆ ಎಲ್ಲ ನೋಡೋಣಂತ. ಮತ್ತು ಅದೇ ರೀತಿ ನಾ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯದರ ನನಗೆ. ಇನ್ಯಾಕೆ ತಡ ನೋಡೋಣಂತ ನಡೀರಿ. ಸಮಾವೇಶವನ್ನು ಆಯೋಜಿಸಲಾಗಿದೆ. ದಿನಾಂಕ 31/1/2026 ಶನಿವಾರ ದಿವಸ
ಹೀಗಾಗಬೇಕು ಅನ್ನೋದಾದರೆ ಈ ಹಿಂದೂ ಸಮಾಜ ಸ್ವಾಭಿಮಾನಿಯಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ಸಮರಸವಾಗಿರಬೇಕು, ಸಂಘಟಿತವಾಗಿರಬೇಕು. ಈ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ ಸಾಕಷ್ಟು ಉತ್ತಮವಾದಂತಹ ಪರಿವರ್ತನೆಯನ್ನು ಸಮಾಜದಲ್ಲಿ ತರೋದಕ್ಕೆ ಸಾಧ್ಯವಾಗಿದೆ. ಈ ಹಿಂದೂ ಸಮ್ಮೇಳನ ಇದು ಒಂದು ಸಂಭ್ರಮದ ಆಚರಣೆ ಅಷ್ಟೇ ಅಲ್ಲ, ಬದಲಾಗಿ ಒಂದು ಸಂಕಲ್ಪದ ಸಮಯ. ಅದೇನದು ಅಂದರೆ ಮೂಲತಃ ಹಿಂದೂ ಸಮಾಜಕ್ಕೆ ನಾನು ಏನು ಅನ್ನೋ ಸ್ವಬೋಧದ ಒಂದು ದೊಡ್ಡ ಕೊರತೆ ಆಗಿದೆ. ಸ್ವಲ್ಪ ಕತ್ತಲು, ನೀವು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಆದ್ರೂ ಕೈ ಎತ್ತಿದ್ರೆ ಗೊತ್ತಾಗುತ್ತೆ ನನಗೆ. ಇಲ್ಲಿ ಕೂತಿರೋರೆಲ್ಲರೂ ಭಾರತೀಯರೇ, ಎಲ್ಲರೂ ಭಾರತದವರೇ. 1947ರಲ್ಲಿ ಬ್ರಿಟಿಷರನ್ನ ಓಡಿಸಿದೀವಿ ಅಂತ ಪ್ರತಿ ಬಾರಿಯೂ ಆಗಸ್ಟ್ 15ಕ್ಕೆ ಹೇಳ್ತೀವಿ. ಇಲ್ಲಿ ಕೂತಿರೋರಲ್ಲಿ ನಾನು ಕನ್ನಡದಲ್ಲೇ ಸೈನ್ ಮಾಡ್ತಾ ಇದ್ದೀನಿ ಅನ್ನೋರೆಲ್ಲ ಸ್ವಲ್ಪ ಕೈ ಮೇಲ್ ಮಾಡಿ. ಅಲ್ಲಲ್ಲಿ ಕಾಣಿಸ್ತಾ ಇದೆ. ಹಾಗಿದ್ರೆ ಉಳಿದವರೆಲ್ಲ ಇಲ್ಲಿ ಇಂಗ್ಲೆಂಡ್ನವರ ನಾವು ಅಂದರೆ ಸ್ವಬೋಧ ಅನ್ನುವುದು ಒಂದು ಸಣ್ಣ ಸಿಗ್ನೇಚರಿಂದ ನೋಡಿ ಯೋಚನೆ ಮಾಡಿ. ಯಾವ ದೇಶದಲ್ಲಿ ಪ್ರಕೃತಿ ನನ್ನ ತಾಯಿ ಅಂತಾರೋ ಆ ದೇಶದಲ್ಲಿ ಪ್ಲಾಸ್ಟಿಕ್ಕಿನ ಮಾರಿ ನಮ್ಮನೆಗೆ ಹೆಂಗೆ ಬಂದ್ಲು? ಈ ಥರ ನೋಡಿಕೊಂಡ್ರೆ ನಮ್ಮ ನಡವಳಿಕೆಯನ್ನು ಸರಿ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಹುಟ್ಟಿದ ಹಬ್ಬಗಳನ್ನು ಹೇಗೆ ಮಾಡ್ತಾ ಇದ್ದೀವಿ? ದೀಪವನ್ನು ಪರಂಜ್ಯೋತಿ ಅನ್ನೋರು ದೀಪವನ್ನು ಆರಿಸಿ ಮಾಡ್ತಾ ಇದ್ದೀವ? ಈ ರೀತಿ ನಾವು ನೋಡ್ಕೊಳ್ಬೇಕು, ನಡ್ಕೊಳ್ಬೇಕು. ಇದು ಹೇಳಿ ಕೇಳಿ ಶಿವಗಿರಿ ಭಾಗದ ಹಿಂದೂ ಸಮ್ಮೇಳನ. ಈ ಸಮ್ಮೇಳನದ ನಂತರ ನಮ್ಮ ಬಡಾವಣೆಯಲ್ಲಿ ವ್ಯತ್ಯಾಸ ಕಾಣಬೇಕು. ಅದಕ್ಕೆ ನಾವು ನನ್ನಿಂದ ಪ್ರಾರಂಭಗೊಂಡಂತೆ, ನಮ್ಮ ಮನೆಯಿಂದ ಪ್ರಾರಂಭಗೊಂಡಂತೆ ನಮ್ಮ ಮನೆ ಪ್ಲಾಸ್ಟಿಕ್ ಮುಕ್ತ ಮನೆ ಮಾಡೋಕ್ಕಾಗುತ್ತಾ? ನಮ್ಮ ಓಣಿಯನ್ನ ಕಸ ಮುಕ್ತ ಮಾಡೋಕ್ಕಾಗುತ್ತಾ? ಈ ರೀತಿ ನಾವು ಕೂತು ಯೋಚನೆ ಮಾಡೋಕ್ಕೋಸ್ಕರ ಈ ಸಮಾಜೋತ್ಸವ ಇರೋದು. ನಾನು ಅವಾಗ ಹೇಳಿದೆ, ನೋಡಪ್ಪ ಗ್ರಂಥದಲ್ಲಿ ಏನಿದೆಯೋ ಏನಿದೆ ಅನ್ನೋದು ಮೊದಲು ಹೇಳ್ಬಿಡ್ತೀನಿ ನಿಂಗೆ. ಒಂದೇ ಏನು? ಮೊದಲು ಮನೆಯಲ್ಲಿ ಹೆಣ್ಮಕ್ಳು ಊಟ ಮಾಡಬೇಕು, ಆಮೇಲೆ ಮಕ್ಕಳು ಊಟ ಮಾಡಬೇಕು, ಆಮೇಲೆ ಸುತ್ತಮುತ್ತ ಇರುವವರು ಎಲ್ಲರೂ ಊಟ ಮಾಡಿದಾರ ನೋಡಬೇಕು. ಎಲ್ಲರೂ ಊಟ ಮಾಡಿದ ಮೇಲೆ ಗೃಹಸ್ಥ ಊಟ ಮಾಡಬೇಕು. ಅಂದರೆ ಗೃಹಸ್ಥ ಕೇವಲ ತನಗಾಗಿ ಬದುಕಬಾರದು, ಸಮಾಜಕ್ಕಾಗಿ ಬದುಕಬೇಕು ಅಂತ ಶಾಸ್ತ್ರಗಳಲ್ಲೇ ಹೇಳಿದೆ. ಹಾಗಿದ್ರೆ ನಮ್ಮ ಮನೆಯ ಊಟ, ಅಡಿಗೆ, ಅದನ್ನು ಮಾಡುವ ಒಂದು ಮುಷ್ಟಿಯನ್ನು ಪಕ್ಕಕ್ಕಿಡಬೇಕು, ಅದನ್ನು ಶೇಖರಣೆ ಮಾಡಬೇಕು. ಅನಾಥಾಶ್ರಮಗಳು ಎಲ್ಲಿ ಕಷ್ಟ ಇದೆ ಅಲ್ಲಿಗೆ ದಾನ ಮಾಡಬೇಕು. ಮಕ್ಕಳು, ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ದಿನಕ್ಕೆ ₹1 ಉಳಿಸ್ಬೇಕು, ಸಮಾಜಕ್ಕೆ ಕೊಡಬೇಕು ಅನ್ನೋದು ಕಲಿಸ್ಬೇಕು. ದಾನ ಅನ್ನುವುದು ಹಿಂದೂ ಸಮಾಜದ ಮೂಲ ಧರ್ಮ. ಅದಕ್ಕೆ ವಿವೇಕಾನಂದರು ಹೇಳಿದ್ದಾರೆ, ತ್ಯಾಗ ಮತ್ತು ಸೇವೆ ಇದು ಭಾರತದ ಜೀವನದ ಮೂಲಾಧಾರಗಳು. ಇದನ್ನ ಬಲಗೊಳಿಸ್ಕೊಂಡ್ರೆ ಭಾರತ ಮಾತೆ ಜಗದ್ಗುರು ಆಗ್ತಾಳೆ. ಇದನ್ನು ಬಲಗೊಳಿಸುವುದು ಯಾರು? ನಾವೇ ಮಾಡಬೇಕಾಗುತ್ತೆ. ನಾವು ಒಳ್ಳೆ ಚೆನ್ನಾಗಿ ಊಟ ಮಾಡಕ್ಕೆ ಕೂತ್ಕೊಂಡು ಪಕ್ಕದ ಮನೆಯಲ್ಲಿ ಸಾವಾದ್ರೆ ಊಟ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂದರೆ ನನ್ನ ಆನಂದ, ಪಕ್ಕದ ಮನೆಯವನ ಆನಂದ ಇವೆಲ್ಲ ಸೇರಿದ್ದು. ಹಾಗಾಗಿ ಭಾರತ ಶಕ್ತಿಶಾಲಿ ಆಗುವುದು ಅಂದರೆ ಇನ್ಯಾರೋ ತೊಂದರೆ ಮಾಡೋಕ್ಕಲ್ಲ, ಬದಲಾಗಿ ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು. ಬಂದು